ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಕೆಲವೊಂದು ಹೋಟೆಲ್ ಸ್ಟೇದು ರಿವ್ಯೂ ಕೊಡ್ತಾ ಇದ್ದೀನಿ. ಇದು ಬಂದು ಗೌರಿಕಾ ರೆಸಿಡೆನ್ಸಿ ಅಂತ. ಇದು ಬಂದು ನಿಯರ್ ಕಾಪು ಹತ್ರ ಬರುತ್ತೆ. ಇದು ಗೌರಿಕಾ ರೆಸಿಡೆನ್ಸಿ ಅನ್ನೋದು. ನಾನು ಇದ್ರ ಅಡ್ರೆಸ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾವು ಇಲ್ಲಿ 1 ನೈಟ್ ಸ್ಟೇ ಮಾಡಿದ್ವಿ, ಬಿಕಾಸ್ ಆಫ್ ಸಮ್ ಫಂಕ್ಷನ್ಸ್ ಇತ್ತು ಅಂತ ಹೇಳಿ. ಇದು ಎಂಟ್ರೆನ್ಸ್ ಆಫ್ ಗೌರಿಕಾ ರೆಸಿಡೆನ್ಸಿ. ಪ್ರಾಪರ್ಟಿ ಸ್ವಲ್ಪ ಓಲ್ಡಾಗೇ ಇದೆ. ಸ್ಟೇನು ನಮ್ಮದು ಓಕೆ ಆಗಿತ್ತು, ಅಂಥ ಲಕ್ಸುರಿಯಸ್ ಅಂತ ನಾನೇನು ಹೇಳಲ್ಲ, ಬಟ್ ಇಟ್ ವಾಸ್ ಫ್ಯಾರ್ ಎನಫ್. ಮತ್ತು ಸಿಟಿ ಸೆಂಟ್ರಲ್ಲೇ ಆದ್ದರಿಂದ ಸ್ವಲ್ಪ ಎಲ್ಲದಕ್ಕೂ ಹತ್ರನೇ ಇತ್ತು. ಇದು ನಿಯರ್ ಬಂದು ಉಡುಪಿ ಮತ್ತು ಮಂಗಳೂರಿಗೆ ಹತ್ತಿರ ಆಗುತ್ತೆ. ಇದು ನಮಗೆ ಕೊಟ್ಟಿರುವಂಥ ರೂಮು ಸ್ಪೇಷಿಯಸ್ ಆಗೇ ಇತ್ತು. ರೂಮು 3 ಬೆಡ್ಸ್ ಥರ ಹಾಕಿದರು, ಅಂದರೆ ಡಬಲ್ ಕಾಟ್ 2 ಮಂಚ ಇತ್ತು. ಇಲ್ಲಿ ಬಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಒಂದು ಫುಲ್ ಸೈಜ್ ಮಿರರು ಮತ್ತು ಇದು, ಮತ್ತು ಇಲ್ಲಿ ವಿಂಡೋನೂ ಇತ್ತು, ಮತ್ತು ಸೋಫಾ ಸೆಟ್ ಕೊಟ್ಟಿದ್ದಾರೆ. ಇದು ಬಂದು ವಾಶ್ರೂಮು. ಸೊ ಈ ಥರ ವಾಶ್ರೂಮ್ ಇತ್ತು, ಸ್ಪೇಷಿಯಸ್ ಆಗೇ ಇತ್ತು. ಅಂದರೆ 1 ನೈಟಿಗೆ ಇಟ್ ವಾಸ್ ಫ್ಯಾರ್ ಎನಫ್, ಮತ್ತು ಪ್ರೈಸು ಅಷ್ಟೇ ಕಂಫರ್ಟಬಲ್ ಆಗಿತ್ತು. ಬಟ್ ಅದೇ ನಾ ಆಲ್ರೆಡಿ ಹೇಳಿದಾಗೆ ಪ್ರಾಪರ್ಟಿ ತುಂಬ ಹಳೇದಾದ್ರಿಂದ ಅಷ್ಟು ನಾನು ಪ್ರಿಫರ್ ಮಾಡಲ್ಲ ನೆಕ್ಸ್ಟ್ ವಿಸಿಟಲ್ಲಿ. ಸ್ವಲ್ಪ ಹಳೇದೇ ಆಗಿತ್ತು. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಣ್ಣದಾಗಿ ಒಂದು ಟಿ ವಿನೂ ಕೊಟ್ಟಿದ್ದರು ರೂಮಲ್ಲಿ. ಇದು ಬಂದು ವಾರ್ಡ್ರೋಬು, ನಮ್ಮ ಬಟ್ಟೆಗಳನ್ನೆಲ್ಲ ಇಟ್ಕೊಳ್ಳೋಕ್ಕೆ ವಾರ್ಡ್ರೋಬ್ ಎಲ್ಲ ಕೊಟ್ಟಿದ್ದರು. ಬೇರೆ ಏನು ಸ್ಪೆಷಲ್ ಫೆಸಿಲಿಟಿ ಥರ ಏನೂ ಕೊಟ್ಟಿರಲಿಲ್ಲ. ಬೆಡ್ಶೀಟು ಸ್ವಲ್ಪ ಎಲ್ಲ ಕಲೆ ಆಗಿತ್ತು. ಸೊ ನಾವು ಕಂಪ್ಲೇಂಟ್ ರೇಸ್ ಮಾಡಿದ್ವಿ, ಬಟ್ ಅವರೇನು ಆ್ಯಕ್ಷನ್ ಏನು ತಗೊಳ್ಳಿಲ್ಲ. ಸೊ 1 ಡೇ ಅಥವಾ 1 ನೈಟ್ ಸ್ಟೇಗೆ ಸಾಕಾಗಿತ್ತು. ಇದು ನೋಡ್ಬೋದು ನೀವು, ಪೂರಾ ಕಲೆ ಆಗಿದೆ. ಬೆಡ್ಶೀಟು ದಿಂಬು ಎಲ್ಲನೂ ಕಲೆ ಆಗಿತ್ತು. ಧರ್ಮಸ್ಥಳಕ್ಕೆ ಹೋಗ್ತಾ ನಾವು ಆನ್ ದ ವೇ ಓಷನ್ ಪರ್ಲ್ ಅಲ್ಲಿರುವಂಥ ಸಾಗರತ್ನಾಗೆ ಹೋಟ್ಲಿಗೆ ವಿಸಿಟ್ ಕೊಟ್ಟಿದ್ವಿ, ಒಂದು ರೌಂಡು ಕಾಫಿ ಕುಡಿಯೋಣ ಅಂತ ಹೇಳಿ. ಇದು ಬಂದು ಸಾಗರತ್ನ ಹೋಟೆಲ್ ಆಫ್ ಧರ್ಮಸ್ಥಳ. ನಾನು ಸಾಗರತ್ನದು ಪ್ರೀವಿಯಸ್ ರಿವ್ಯೂಸ್ ತೋರಿಸಿದ್ದೀನಿ ನಿಮಗೆ. ನಾವು ಡೆಲ್ಲಿನಲ್ಲಿರುವಂಥ ಇವ್ರದ್ದು ಅನದರ್ ಬ್ರಾಂಚಿಗೆ ಹೋಗಿದ್ವಿ. ಇಲ್ಲಿ ಅವ್ರದ್ದು ಓಷನ್ ಪರ್ಲ್ ಅವ್ರದ್ದು ಸ್ಟೇ ಇದೆ, ಮತ್ತು ಕೆಳಗಡೆ ಸಾಗರತ್ನದು ರೆಸ್ಟೋರೆಂಟ್ ಇದೆ. ಇದು ಆ್ಯಕ್ಚುಲ್ ಒಳಗಡೆ ರೆಸ್ಟೋರೆಂಟು. ನಾವು ಹೋಗಿದ್ದು ಈವ್ನಿಂಗ್ ಆದ್ದರಿಂದ ಅಷ್ಟು ಜನ ಯಾರೂ ಇರಲಿಲ್ಲ. ಮತ್ತು ನಾವು ಹೋಗಿದ್ದು ಬರೀ ಕಾಫಿ ಕುಡಿಯೋಕ್ಕೆ ಅಂತ, ನಾವು ಟ್ರೈ ಮಾಡೋಕ್ಕೆ ಅಂತ ಹೋಗಿದ್ವಿ. ಆ್ಯಂಬಿಯನ್ಸ್ ಈ ಥರ ಇದೆ. ನಾವು ಸಿಂಪಲ್ಲಾಗಿ ದೋಸೆ ಮತ್ತು ಮಂಗಳೂರು ಬಜ್ಜಿ ಎಲ್ಲ ತೊಗೊಂಡಿದ್ವಿ. ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟು ಕ್ಲಿಪ್ಪಿಂಗ್ಸಲ್ಲಿ. ಇದು ಬಂದು ಟೇಬಲಲ್ಲಿ ಸರ್ವ್ ಮಾಡೋ ವೇ. ಇದು ನೋಡ್ಬೋದು, ಇಲ್ಲಿ ಸಾಗರತ್ನ ಅಂತ ಬಾಳೆ ಎಲೆ ಪ್ಲಾಸ್ಟಿಕ್ನಲ್ಲಿರುವಂಥ ಡಿಸೈನ್ ಮಾಡಿರುವಂಥ ಪ್ಲೇಟ್ಸ್ನ ಕೊಟ್ಟಿದ್ದಾರೆ. ಇದು ಚಿಕ್ಕ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆ ಫೆಸಿಲಿಟಿ, ಚೇರನ್ನು ಅವರು ಇಟ್ಟಿದ್ದರು. ನಾವು ಆರ್ಡ್ರ್ ಮಾಡಿದ್ದು ಮಸಾಲೆ ದೋಸೆ. ಟೇಸ್ಟ್ ವಾಸ್ ಕೈಂಡ್ ಆಫ್ ಓಕೆ ಅಂತ ಅನ್ನಿಸ್ತು. ಬಿಕಾಸ್ ನನ್ನ ಪ್ರಕಾರ ದೋಸೆ ಅಂದರೆ ಸ್ವಲ್ಪ ಕ್ರಿಸ್ಪಾಗಿರಬೇಕು, ಇದೇನು ಅಷ್ಟು ಕ್ರಿಸ್ಪಾಗಿರಲಿಲ್ಲ. ನೆಕ್ಸ್ಟ್ ನನ್ನ ಹಸ್ಬೆಂಡು ರವಾ ದೋಸೆ ತೊಗೊಂಡಿದ್ರು, ಅದು ಅಷ್ಟೇ ಇತ್ತು. ನೋಡ್ಬೋದು ನೀವು, ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ಅದನ್ನು ತಿನ್ಬೇಕಾರೆ. ರವಾ ಮಸಾಲೆ ದೋಸೆ ಥರ ಏನೋ ತೊಗೊಂಡಿದ್ರು ಅವರು. ಇಟ್ ವಾಸ್ ನಾಟ್ ಸೋ ಗುಡ್. ನಾವು ಹೋಗಿದ್ದು ಐ ಗೆಸ್ ಫೆಬ್ರವರಿ ಮಂತಲ್ಲಿ, ಅಷ್ಟೇನು ನನಗೆ ಇಷ್ಟ ಆಗಲಿಲ್ಲ. ಮಸಾಲೆ ದೋಸೆ ಒಳಗಡೆ ನಾನು ಕೆಂಪು ಚಟ್ನಿ ಏನೂ ಹಾಕ್ಸಿರಲಿಲ್ಲ, ಸೊ ಹಾಗೇ ಇತ್ತು. ನನ್ನ ಅಮ್ಮ ಬಂದು ಪ್ಲೈನ್ ದೋಸೆ ತೊಗೊಂಡಿದ್ರು. ಇದು ಮಂಗಳೂರು ಬಜ್ಜಿ, ಅದು ತುಂಬಾ ಸ್ವೀಟಾಗಿತ್ತಂತೆ. ಸೊ ನನ್ನಮ್ಮ ಅದನ್ನು ಟ್ರೈ ಮಾಡಿಲ್ಲ, ಅವ್ರಿಗೆ ಅಷ್ಟು ಇಷ್ಟ ಆಗಿಲ್ಲ. ಆಮೇಲೆ ಬಂದು ನಾವು ಕಾಫಿ ಮತ್ತು ಬೂಸ್ಟ್ ತೊಗೊಂಡ್ವಿ. ಸೊ ಬಿಲ್ಲು ಅಂಥ ಹೈ ಕ್ವಾಲಿಟಿ ಏನಾಗಿರಲಿಲ್ಲ, ರೀಸನಬಲ್ ಆಗೇ ಇತ್ತು. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಇದು ಧರ್ಮಸ್ಥಳದಲ್ಲೇ ಇದೆ. ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.